ಅದ್ರ ಒಟ್ಟಿಗೆ ಮತ್ತೊಂದು ವೇಷ ಅಂತ ಉಂಟಂತೆ. ಕಟ್ಟು ವೇಷ ಅಂತ ಹೇಳಿದ್ರೆ ಬೇರೆ, ಪುಂಡು ವೇಷ ಅಂತ ಹೇಳಿದ್ರೆ ಬೇರೆ, ಸ್ತ್ರೀ ವೇಷ ಅಂತ ಹೇಳಿದ್ರೆ ಬೇರೆ, ಬಣ್ಣದ ವೇಷ ಬಣ್ಣದ ತೊಟ್ಟಿ ಎಲ್ಲ ಉಂಟಂತೆ. ಕೇಳಿದೆನ ನಟಭಯಂಕರಂತೆ. ಅಂದ್ರೆ ಆ ರೀತಿಯಾಗಿ ವ್ಯವಸ್ಥಿತವಾಗಿ ಆಟವನ್ನು ಮಾಡುವವರಿದ್ದಾರಂತೆ. ಎಲ್ಲ ಬಂದ್ರು ಕೇಳಿಕೊಂಡು ಒಂದು ಆಟ ಮಾಡುವುದಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಂತ. ಅದನ್ನ ಎಲ್ಲ ಆಗ್ತದೆ ಹಾಗೆ ಹೇಳ್ಬಾರ್ದು ನೀವು. ಎಲ್ಲಿಯಾದ್ರೂ ಅವರು ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ಅವಕಾಶ ಕೊಡ್ಲಿಲ್ಲ ಅಂತ ನಾಳೆ ಏನಾಗ್ತದೆ ಗೊತ್ತುಂಟ? ಅವರು ಕಲಾವಿದರು ಅಂತ ಹೇಳಿದ್ರೆ ನಿಂತಲ್ಲಿ ನಿಂತ್ಕೊಳ್ಳುವವರಲ್ಲ. ಇವತ್ತೊಂದು ಕಡೆ ಕಾರ್ಯಕ್ರಮ, ನಾಳೆ ಮತ್ತೊಂದು ಕಡೆ ಕಾರ್ಯಕ್ರಮ. ಹೋದೋದರ ಆಮೇಲೆ ಹೇಳ್ಕೊಂಡು ತಿರುಗ್ತಾರೆ. ಧರ್ಮಪುರಿಗೆ ಹೋಗಿದ್ದೆ, ಆ ಉದಯ ಮಹಾರಾಜರು ಸರಿ ಇಲ್ಲ. ಅವರು ಒಂದು ಅವಕಾಶ ಕೊಡುವುದಿಲ್ಲ. ಒಂದು ಧರ್ಮ ಪ್ರಸಾರಕ್ಕೆ ಒಂದು ಸರಿಯಾದಂತ ಅವಕಾಶ ಕೊಡ್ಲಿ ಅಂತಾದ್ರೆ ಅವರು ಮಹಾರಾಜಕ್ಕೆ, ಅವರ ಆಡಳಿತ ಏನು, ಅವರು ಮಹಾರಾಜಕ್ಕೆ ಧಿಕ್ಕಾರ. ಯಾರು ಬಾಯಿಲ್ಲಾದ್ರೂ ಬೀಳ್ಬೋದು, ಕಲಾವಿದ್ರು ಬಾಯಿ ಬೀಳುದು ಬೇಡವೋ? ಕಂಡ ಮತ್ತೆ ಉಳಿದ ಕಡೆ ದಾರಿ ಮೇಲೆ ಹೇಳಿದ್ರು ತೊಂದ್ರೆ ಇಲ್ಲ. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲೇ ನಿಂತುಕೊಂಡು ರಂಗಸ್ಥಳದಲ್ಲಿ ಹೇಳಿದ್ರು ಅಂತ ಅಪಾಯಕಾರಿ ಅವ್ರು ಸುದ್ದಿ ಬೇಡ. ಧರ್ಮಪುರದಲ್ಲಿ ಧರ್ಮದ ಕಾರ್ಯ ಆಗ್ಬೇಕು. ಆದ್ರೂ ಒಂದು ಏನ್ ಆಡ್ತಾರಂತೆ ಅವರು? ನೀವು ಹೇಳಿದ್ ಯಾವ ಪ್ರಸಂಗ ಬೇಕಿದ್ರು ಆಡ್ತಾರಂತೆ. ಪೌರಾಣಿಕ ನಾನು ಕೇಳಿದೆ, ನೀವು ಯಾವ ಪ್ರಸಾದ ಆಗಬೇಕು ಅಂತಾದ್ರೆ ಪೌರಾಣಿಕ. ಹೌದು, ನಾ ಕೇಳಿದೆ ಯಾವ್ದು ಬೇಕಿದ್ರು ಆಡ್ತೀರಾ ಕೇಳಿದೆ. ಆಮೇಲೆ ನೀವು ಯಾವ್ದ್ರಲ್ಲಿ ನಿಷ್ಣಾತರು ಅದನ್ನೇ ಮಾಡಿ ಅಂತ. ಹೌದು ಅದು ಹಾಗೆ ಕೆಲವೊಂದು ಮೇಳಗಳಿಗೆ ಹೇಳಿಲ್ಲ. ಹೌದು, ಕೆಲವಷ್ಟು ಪ್ರಸಂಗ ಅಂತ ಇರ್ತದೆ, ನಿಗದಿತವಾದ ಪ್ರಸಂಗ. ಅವ್ರು ಅದನ್ನೇ ಮಾಡಿದ್ರೆ ನಮ್ಗೆ ನೋಡ್ಲಿಕ್ಕೂ ಒಳ್ಳೇದಾಗ್ತದೆ. ಪಂಚಾಯತಿ ಹಿತ ಎಷ್ಟಂತೆ ಅದೆಲ್ಲ ಮಾತಾಡ್ದ ನೋಡಿ. ನೀವು ಮಹಾರಾಜರು ಕೊಡುವವರು, ಮಂತ್ರಿಗಳು ನೀವು, ಆಮೇಲೆ ನಮ್ ಕೈ ಮುಟ್ಟಿಸುವವರು, ಅಲ್ಲಿಂದ ಬಂದು ನಮ್ ಕೈ ಸೇರುವಷ್ಟೊತ್ತಿಗೆ ಎಷ್ಟು ಸಿಗ್ತದೋ ಅಷ್ಟು ತೊಂದ್ರಪ್ಪ. ಹಾಗಲ್ಲ, ಮೊದಲೇ ಮಾತಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಕಾರ್ಯಕ್ರಮ ಮುಗಿದ್ಮೇಲೆ ಕೊಟ್ರೆ ಕೊಟ್ಟಿದ್ ಕಡಿಮೆ ಅಂದ್ರೆ ಕಷ್ಟ. ಒಂದು 20 ಎಷ್ಟು ಮೈಲಾಟ 120 ಹಾಸನ ಅವರೇ ಕೊಡ್ತಾರೆ. ಎಲ್ಲದೂ ಅವ್ರದಂತೆ, ಬೆಳಕಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಅವ್ರದಂತೆ. ನಾವು ಸ್ಥಳ ಕೊಟ್ಟರಾಯ್ತಂತೆ, ನಾ ಗದ್ದೆ ಮೇಲೆ ಅಡ್ಡಿಲ್ಲ ಅಂದೆ. ಅರಮನೆ ರಾಜ ಚಾವಡಿ ಅಲ್ಲ, ಗದ್ದೆ ಮೇಲೆ ನಮಗೇನು ಹೊಸ್ತಲ್ಲ, ನಾವಲ್ಲಿ ಹೋದ್ರೆ ಆಯ್ತು. ಧರ್ಮಪುರದ ಮಹಾರಾಜ ಗದ್ದೆ ಬೈಲಲ್ಲಿ ನಾನು ನೀನು ಆ ಕಾಲ. ಈ ಕಾಲ ಮತ್ತೆ ಗದ್ದೆ ಬೈಲಿ ಹೋಗುದಲ್ವ? ಅದಕ್ಕಾಗಿ ಹೋಗ್ಬಿಡ್ವೆ. ಅಲ್ಲ, ನಾ ಹೋಗುದಿಲ್ಲ, ನಿಮ್ಮನ್ನು ಬಿಟ್ಟು ಆಗಿ ಹೋಗ್ತೇನೆ ನಾನು. ತಿರುಗಾಡ ಅಭ್ಯಾಸ ಉಂಟು. ಅಲ್ಲ, ನೀವೇ ಹೇಳಿದ್ರಲ್ಲ ಎಲ್ಲ ಕಡೆ ಹೋಗ್ತಾರೆ. ಹಾಗಂತ ಅಲ್ಲೆಲ್ಲ ಬೇಡ, ಮಹಾರಾಜರಿಗೆ ಬರ್ಲಿಕ್ಕೆ ಅನಾನುಕೂಲ ಆಗ್ತದೆ, ಅರಮನೆಯ ಚಾವಡಿ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದೆ. ಮತ್ತೆ ಅಯ್ಯೋ, ಬೆಳಗ್ಗಿನ ಬಂದಿದ್ದಾರೆ. ಕಾರ್ಯಕ್ರಮ ಎಷ್ಟೊತ್ತಿಗೆ? ಈಗ ನೀವು ಹೇಳಿದಷ್ಟೊತ್ತಿಗೆ ಮಾಡ್ತೇನೆ ಅಂದ್ರೆ ಬೆಳಿಗ್ಗೆ ಕೆಲಸ ಅವರು ಕಾರ್ಯಕ್ರಮ ಮುಗಿಸಿದ ಬೆಳಗ್ಗೆ ಬಂದ್ರು. ನಿನ್ನೆ ಕಾರ್ಯಕ್ರಮ ಮುಗಿಸಿದವರು ಬೆಳಗ್ಗೆ ಬಂದವರಿಗೆ ಒಂದು ಪಡಿ ಬಿಡ ಉಳಿದುಕೊಳ್ಳುವುದಕ್ಕೆ. ಈಗ ಊಟಕ್ಕೆಲ್ಲ ನಮ್ದೇ ಖರ್ಚು. ಹೌದು, ಏನ್ ಬೇಕು ಎಷ್ಟು ಬೇಕು ಕೇಳಿ ಪಡ್ಕೊಳ್ಳಿ ಅಂತ ಹೇಳಿದೆ. 120 ಕೊಟ್ಟು ಮತ್ತೆ ಊಟ ಕೊಡ್ಬೇಕೆ? ಇದೆಲ್ಲ ಪಾಪಗಳು ಮಾಡೋ ಕಾರ್ಯಕ್ರಮ ಅಲ್ಲ. ಮತ್ತೆ ಅರಸು ಮಕ್ಕಳು ಮಾಡಬಹುದೇ ಬಿಟ್ರೆ, ಧರ್ಮಪುರಿಯಲ್ಲಿ ಅದೇ ನಮ್ಮಂತ ಅರಸು ಮಕ್ಕಳು ಮಾಡಬಹುದೇ ಬಿಟ್ರೆ ಸಣ್ಣ ಸಣ್ಣ ನಿಮ್ಗೆ ಯಾವ್ದು ಸಿಗಲಿಲ್ಲ. ಅಲ್ಲ, ನಾನು ಯಾಕೆ ಕೇಳಿದೆ? 30-40 ಮಾಡುವಲ್ಲ, ಅದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕು ಅಂತ ತೀರ್ಮಾನ ನಮ್ದು. ಹಾಗಾಗಿ ಕೊಡ್ಬೇಕು ಅಂತ. ಮತ್ತೆ ಪ್ರಭು, ಕಲಾವಿದರಿಗೆ ಕೊಡುವುದು ಒಂದೇ, ದೇವರಿಗೆ ಕೊಡುವುದು ಒಂದೇ. ಅಂದ್ರೆ ಮತ್ತೆ ಬರುದಿಲ್ಲ ಅಂತ ಹಾಗಲ್ಲ. ದೇವರು ಹುಂಡಿಯಾಗಿ ಮತ್ತೆ ರಾತ್ರಿಯ ಕಾಲದಲ್ಲಿ ವೇಷಭೂಷಗಳನ್ನು ತೊಟ್ಟು ತಾವೇ ದೇವರಂತೆ ಕಾಣಿಸಿಕೊಳ್ಳುವವರು ಯಾರು ಅಂತ ಕೇಳಿದ್ರೆ ಕಲಾವಿದರು ಮಾತ್ರ. ಕಲಾವಿದರ ಮನಸ್ಥಿತಿ ಹಾಗೆ ಗೊತ್ತಾ? ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ರೂ ಸಹ ಅದನ್ನು ಯಾರಿಗೂ ಕಾಣಿಸದೆ ಎಲ್ಲವರಿಗೂ ಏಕಕಾಲದಲ್ಲಿ ಸಮಾಧಾನವನ್ನು ಕೊಡುವ ಯಾರು ಅಂತ ಕೇಳಿದ್ರೆ ಕಲಾವಿದ ಮಾತ್ರ, ಮತ್ತೆ ಯಾರು ಅಲ್ಲ. ಮನಸ್ಸಿನ ನೋವನ್ನು ಕಳೆಯುವುದಕ್ಕೆ ಕಲೆ ಒಂದು ಮಾಧ್ಯಮ. ಕಲೆ ಪ್ರಚಾರ ಆಗಬೇಕು, ಕಲಾವಿದ ಬೇಕು. ಖಂಡಿತ. ನೀನು ಅದ್ರ ಬಗ್ಗೆ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ವಿ. ನಾ ಗುರುವಾರ ಬಂದೆ ಕೇಳ್ಬಿಟ್ಟು ಬಂದೆ. ಹೌದು, ಅದೇ ಅದೆಲ್ಲವನ್ನು ಕೇಳಿದ್ದೆ. ಬಗ್ಗೆ ಕಲಾವಿದರ ಬಗ್ಗೆ ಎಷ್ಟು ಮಾತಾಡಿದ್ರು ನೀವು. ನಿಮ್ಮೊಟ್ಟಿಗಿದ್ದ ಸಾರ್ಥಕ ಆಯ್ತು. ನಿಮ್ ಪರಂಪರೆ ಕಲಾವಿದರಿಲ್ಲ, ಮತ್ತೆ ನೀವು ಅದು ಗೊತ್ತಿಲ್ಲ. ನನಗೆ ಅಪ್ಪಯ್ಯ ಗೊತ್ತಿಲ್ಲ. ಹಾಗೆ ಯಾವ್ದೆಲ್ಲ ಆಡಿ ತೋರಿಸ್ತೀನಿ ಅಂತ ಕೇಳಿ. ಕೃಷ್ಣ ಜನ್ಮ ಅಂದ್ರ ಕೃಷ್ಣನ ಹುಟ್ಟು ಕೇಳಿದೆ ನಾನು. ಕೃಷ್ಣ ಹುಟ್ಟುದು ತೋರಿಸ್ತಾರೆ ಎಂಬಂತೆ ಅಂದ್ರು ಭಾಗವತ. ಅಂದ್ರೆ ಎಲ್ಲರಿಗೂ ಭಾಗವತ್ರಿ ಮಾತಾಡುದು. ಆದ್ರೆ ಅವರು ಭಾಗವತ್ರಿ ಬೇಡದಾಯ್ತು ಬಂದ್ರು. ಈಗ ಲಾಭ ಎಲ್ಲ ಅವರಿಗೆ ಭಾಗವತ್ರಿ ಸರಿ ಯಜಮಾನ
ಯಜಮಾನಿಕೆ ವಸ್ತು ಅವರದ್ದೇ. ಯಜಮಾನ ಇಲ್ಲದಿರುವಂತ ಭಾಗವತರಿ ಯಜಮಾನದ ಮೇಳಕ್ಕೆಲ್ಲ ಒಂದೇ ಬದಲಾಗಿತ್ತು. ಅಲ್ಲ ಪ್ರಭು, ನಾನು ಕೇಳಿದೆ ಪಾಪ ಕಲಾವಿದರು ಹೋಗಿ ಬರುವುದಕ್ಕೆ ವ್ಯವಸ್ಥೆ ಎಲ್ಲ ಸುಮಾರು ಉಂಟಂತೆ ಅವರದ್ದು. ಅದಕ್ಕಾಗಿ ನೀವು ಅದೇನ್ ಚಿಂತೆ ಮಾಡಿ. 1:28 2:40 ಕೊಡ್ತೇನೆ ನಾನು. ಅಲ್ಲ, ಒಂದೇ ದಿವಸಕ್ಕೆ ಧರ್ಮಪುರಿಯಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕಾ? ಅಷ್ಟೆಲ್ಲ ಬೇಡ. ಯಾವತ್ತು ಕೊಡುವುದು ಹೆಚ್ಚಾಗಬಾರ್ದು, ಕಡಿಮೆಯೂ ಆಗಬಾರ್ದು. ಧರ್ಮಕ್ಕೆ ಯಾವ ಸಿಗ್ತದೆ ಅದರ ಬಗ್ಗೆ ಬೆಲೆ ಗೊತ್ತಿರುವುದಿಲ್ಲ. ಹೌದು, ಈ ಕಲಾವಿದರಿಗೂ ಯೋಚನೆ ಮಾಡಿ ಕೊಡ್ಬೇಕು. ಹೌದು, ಒಟ್ಟಾರೆ ಕೊಡುವುದಲ್ಲ. ಒಟ್ಟಾರೆ ಕೊಟ್ರೆ ಅದು ವ್ಯಯ ಹಾಗೆ ಹೋಗ್ತದೆ, ಪ್ರಯೋಜನಕ್ಕೆ ಕೊಡುದಿಲ್ಲ. ಆಗ್ತದಪ್ಪ. ಅದೇ ಒಂದು ಪಡೆದದನ್ನ ಉಣ್ತೀಯೋ ದುಡ್ದದನ್ನ ಉಣ್ತೀಯೋ ಅಂತ. ಮತ್ತೆ ಇನ್ನೊಂದು ಉಂಟು ನನಗೆ. ಏನು? ಒಂದು ಕಡೆಯಲ್ಲಿ 5,000 ಹೊಂದು ಕೊಟ್ಟು ದುಡ್ಡು ಇಟ್ಕೊಳ್ಳುವ, ಅವನ ಮನಸ್ಸು ಅದಕ್ಕೆ ಹೊಂದಿಕೊಳ್ತದೆ. ನಾಳೆ ಕಾರ್ಯಕ್ರಮಕ್ಕೆ ಹೋದಲ್ವ ಹಾಗೆ ಮಾಡ್ತಾವ. ನಾನು ಕೊಟ್ಟರೆ ಶಾಪ ಆಗ್ತಾ ಬರ್ತಾನೆ ಅವ. ಒಂದು ಕಡಿಮೆ ಕೊಟ್ಟರು ಅಂತ. ಹೌದು, ಇದು ನೀವು ಅಭ್ಯಾಸ ಮಾಡಿಲ್ಲ ಅವ್ರ ಬಗ್ಗೆ. ಇಲ್ಲ, ನಾನು ನೀವು ಮಹಾರಾಜರಾದ್ರಿಂದ ಸ್ವಲ್ಪ ಹೆಚ್ಚು ಕೊಡ್ತೀರಿ ನೋಡಿದೆ. ಕಾರ್ಯಕ್ರಮ ಒಳ್ಳೇದಾಗಿ ಈಗ ಮಾಡ್ಬೇಕು ಅಂತ ಕಾರ್ಯಕ್ರಮ ನೀವು ಒಬ್ಬರೇ ಬೇಡ ಕೊಟ್ರೆ ಆಯ್ತಾ, ಮತ್ತೆ ಕಲಾವಿದ ಬೇರೆ ಕೊಡ್ಬೇಕು. ಅಲ್ಲಪ್ಪ, ಬರೀ ಹೀಗೆ ಕೊಟ್ರೆ ಆಯ್ತು, ಅವ್ರು ಅಷ್ಟೇ ಸಾಕು ಅಂತ ಹೇಳಿ ತುಂಬಾ ಊಟ ಮಾಡಿ ಅಂದೆ. ಸ್ವಲ್ಪ ತಗೊಳ್ಳಿ ಅಂದೆ, ಹೋಗಿ ಹಾಗೆ ಇಲ್ಲಿ ಬಿಡ. ಪ್ರಭು, ನೀವು ಒಬ್ಬರು ಮಾತ್ರ ನೋಡುದಲ್ಲ, ಅಯ್ಯೋ ಮಹಾರಾಣಿ ಅವರು ನೋಡ್ಬೇಕಪ್ಪ ಅವಳು. ಮತ್ತೆ ನಾವಿಬ್ಬರು ಒಟ್ಟಾಗಿ ಕೂತ್ಕೊಂಡು ಹೀಗೆ ಸಂತೋಷವನ್ನು ಅನುಭವಿಸಿದ ಎಷ್ಟೋ ಕಾಲವಾಗಿತ್ತು ಅಲ್ವಾ? ಆರೋಗ್ಯ ಸುಧಾರಿಸಿದ ಬಳಿಕ ಇವತ್ತು ಸಂತೋಷವಾಗಿ ನೋಡ್ತೇನೆ. ನೀವು ಒಬ್ಬರೇ ಸಂತೋಷ ಪಟ್ಟರು, ಜೊತೆ ನೀನು ಇದ್ದಿದ್ದೀಯಲ್ಲ. ಹೌದು, ಅದೇ ಹೇಳಿದೆ ಪಾಪ ಮಹಾರಾಣಿ ಗೊತ್ತಾಗ್ಲಿ ಅಂತ. ಚಂದ್ರಮತಿ ಬಾಳೆ ನೋಡು, ಮೊದಲು ಈಗಿಲ್ವಾಗಿತ್ತು. ಹೌದು, ಈಗ ಏನು ಮೊದಲು ಏನು ಮತ್ತೆ ನೀವಿದ್ದ ಬಗ್ಗೆ ಬೇರೆ ಅದಕ್ಕಾಗ ಅವಾಗ ಏನು ಈಗ ಏನು. ಕುಳಿತುಕೊಳ್ಳಿ ಎಲ್ಲ ಮೇಳ ಕರ್ಕೊಂಡ್ ಬಂದಂತ. ಹೌದು, ಅದನ್ನ ನೋಡುವಂತ. ಯಜಮಾನ್ರು ಭಾಗವತರು ಮತ್ತೆ ಈಗ ಆ ಚಪ್ಪಳಿ ಆಗಿ ಜನ ಅವ್ರಿಗೆ ಕರ್ಕೊಂಡು ಬರ್ತಾರೆ. ಅದೇ ಅಭಿಮಾನಿಗಳು ನಮಸ್ಕಾರ. ಅಂದ್ರೆ ಇವರು ಪ್ರಧಾನ ಭಾಗವತರು ಒತ್ತು, ಅವನು ಒತ್ತು ಅಲ್ಲ ಇವರು ಒಟ್ಟಿಗೆ ಇರುವವರು ಮತ್ತಿನವರು. ಹೌದು, ಅದಕ್ಕಾಗಿ ಇವರು ಅಂತ ಸ್ವರ ನಾನು ಕೇಳಿದ್ದೇನೆ. ಇವರು ಬರೀ ಬೆಳೆ ಇದ್ರಲ್ಲೇ ಬೆಳೆಯುದು ಶ್ರುತಿ, ನಾನು ಸೇರಿಸಿ ಹೇಳುದು ಅಂತ ಹೇಳಿದಲ್ಲ ಅದರಲ್ಲಿ ಅಲ್ವಾ? ಮತ್ತೆ ಯಾರು ಬಿಡುವು ಉಂಟು? ಯಾರಿಗೆ ಎಲ್ಲ ಇದ್ದಾರಂತ ಕಲಾವಿದರು ಎಲ್ಲ ಇದ್ದಾರಲ್ಲ. ಯಾರು ಬಿಡುವು ಪಡ್ಕೊಂಡು ಎಲ್ಲೂ ಮನೆಗೆಲ್ಲ ಹೋಗ್ಲಿಲ್ಲ. ಅಲ್ಲ ವೇಷ ಎಲ್ಲ ಆಯ್ತಾ ಕೇಳಿ ಹೇಳಿಲ್ವಾ? ನಟ ಭಯಂಕರರಿಂದ ಮತ್ತೆ ಯಾಕಂತ ಹಂಗೆ ಹೇಳ್ಬೇಡ. ಮೇಳದವರು ಆಟವನ್ನ ಪ್ರಾರಂಭಿಸಿ ಇಂದಿರಗೆ ದೊರೆವಾಗಿ ಪರಮಾನಂದ ಭಕ್ತಿಯೊಳ ಜನತೆಯನಿಸಿ ವಂದಿಸುವ ಶಾರದೆಗೆ ಚಕ್ರಾತಿ ಮಲರಿಂಗರೇ ನಾಂದಿಯಲಿ ಬರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ನಡಿ ಬಲವೆಂದು ಬೆಳನಿ ಕಥಾಮೃತವ ಇನ್ನೊಂದು ಸಮಯದಲ್ಲಿ ನನ್ನ ತಂಗಿಯಾಗಿರುವಂತಹ ದೇವತೆಗೆ ವಿಜೃಂಭಣೆಯಿಂದ ಮದುವೆಯನ್ನ ಮಾಡಿಸಿದೆ. ವಸುದೇವರ ಜೊತೆಗೆ ರಾಜ ಬೀದಿಯಲ್ಲಿ ರಥವೊಂದರಲ್ಲಿ ಹೋಗುತ್ತಿರುವಂತಹ ಸಮಯದಲ್ಲಿ ಅಶರೀರವಾಣಿ ಒಂದು ಕೇಳಿದ್ದಲ್ಲ. ಕೇಳದ ಮಕ್ಕಳ ಕಂಸ, ನಿನ್ನ ತಂಗಿಯು 8ನೇ ಗರ್ಭದಲ್ಲಿ ಹುಟ್ಟುವ ಮಗುವಿನಿಂದ ನಿನಗೆ ಮಾಡೋಣ. ಕೇಳಿದಾಗ ಅಚ್ಚರಿಯಾಯಿತು. ಹಾಗಾಗಿ ಆ ಕ್ಷಣದಲ್ಲಿ ನನ್ನ ಬಾಬಾ ಹಾಗೂ ತಂಗಿಯನ್ನ ಸೆರಮನೆಗೆ ಅಟ್ಟಿದವ ನಾನು. ಆ ಸಮಯದಲ್ಲಿ ಯೋಚನೆ ಮಾಡಿದವ ನಾನು. ನಾರದರಾಡಿದ ಮಾತು ಇನ್ನೂ ನೆನಪುಂಟು. ಕಂಸ, ಒಂದು 8 ಆಗಬಹುದು, 8 ಒಂದಾಗಬಹುದು.
ಮಾಡಿಕೊಂಡಿದ್ದೇನೆ. ಇನ್ನು ನಮ್ಮ ನಿರೀಕ್ಷೆ ಏನು ಸ್ವಾಮಿ? 8ನೆಯ ಮಗು ಅಲ್ವಾ? ಏನಂತೆ 8ನೇ ಮಗು ಜನಿಸಿದೆ ಅಂತಾಯ್ತು. ತಡ ಮಾಡಬೇಕೆ ಈ ದೇವಕ್ಕೆ. ಕೊಂದು ಮುಗಿಸಿದವ ನೀನಿದ್ದೀಯ. ಇದು 8ನೇ ಮಗು. ಈ ಶಿಶು ಹೆಣ್ಣು ಶಿಶು. ಆದ್ದರಿಂದ ನಿನಗೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ನಮ್ಮೂರನ್ನ ಹೆಣ್ಣಾಗಲಿ ಗಂಡಾಗಲಿ ಅದರಿಂದ ನನಗೆ ಕಂಟಕ ಉಂಟಾದರೆ ಈ ಸಮಯದಲ್ಲಿ ಕೊಂದು ಕಳೆಯುತ್ತೇನೆ. ಇನ್ನು ಯಾರು ಕೇಳ್ತಾರೆ? ನಿನ್ನಯ ಗಂಡ ಗೊತ್ತಲ್ಲ, ನಿನ್ನರಿವ ಧಾತೆಯ ಬೆಳೆದಿಯುವುದೇ. ಇದಾರಿದ ಆಶ್ಚರ್ಯ. 8ನೇ ಮಗುವನ್ನು ಒಂದು ಕಳೆಯಬೇಕೆನ್ನುವ ಹಾಗೆ ಹಿಡಿಯುವುದಕ್ಕೆ ಹೋದಂತಹ ಸಮಯದಲ್ಲಿ ನನ್ನ ಎದೆಗೆ ಬಂತು ನವೋಮಂಡಲವನ್ನ ಸೇರಿದ್ದಲ್ಲ. ಕಂಸ, ನಿನ್ನ ಗಂಟಲೊಳಗೆ ಇರುವ ತುತ್ತು ನಾನಲ್ಲ ಎಂಬ ಮಾತು ಚಂಡಿಕೆಯ ಮಾತನ್ನ ಕೇಳಿದಾಗ ಚಂಡಿಕೆಯ ನುಡಿಗೆ